ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮೂವರು ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅನಂತನಾಗ್, ಪುಲ್ವಾಮಾ, ಕುಲ್ಗಾಮ್ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆದಿರೋದು. ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಶಂಕಿತರನ್ನ ವಶಕ್ಕೆ ಪಡೆದಿರೋದು. ಇಲ್ಲಿವರೆಗೆ 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ ಯಾವ ರೀತಿ ವೈಟ್ ಕಾಲರ್ ಟೆರರಿಸ್ಟ್ ಕೆಲಸ ಮಾಡ್ತಾ ಇದ್ರು, ಇವ್ರು ಯಾವ ರೀತಿ ಜನರನ್ನ ಸೆಳೀತಾ ಇದ್ರು ಅಂತ ಹೇಳಿ. ಇಲ್ಲಿವರೆಗೂ 3 ಸರ್ಕಾರಿ ನೌಕರರು ಹಾಗೇನೆ 10 ಜನ, ಈ 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇವರೆಲ್ಲ ಎಲ್ಲಿಯವರು? ಅನಂತನಾಗ್ ಅವರು, ಪುಲ್ವಾಮಾದವರು, ಕುಲ್ಗಾಮ್ನವರು. ಈ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಈ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೂವರು ಸರ್ಕಾರಿ ನೌಕರರು ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿರುವುದು. ನಿನ್ನೆಯಿಂದ ನಾವು ಲೆಕ್ಕ ತಗೊಂಡ್ರೆ 200ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್, ಪುಲ್ವಾಮಾ ಈ ಎಲ್ಲ ಭಾಗದಲ್ಲಿ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮ್ಮ ಭದ್ರತಾ ಪಡೆ ಸರ್ವಸನ್ನದ್ಧವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ವಾತಾವರಣ ಸೃಷ್ಟಿಯಾಗಬಹುದು. ಈ ಹಿನ್ನೆಲೆ ಈ ಟೆರರಿಸ್ಟ್ಗಳು ಯಾರ್ಯಾರಿದ್ರು ಅವರ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸ ಕೂಡ ಆಗಿದೆ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅನಂತನಾಗ್, ಪುಲ್ವಾಮಾ, ಕುಲ್ಗಾಮ್ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆದಿರೋದು. ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಶಂಕಿತರನ್ನ ವಶಕ್ಕೆ ಪಡೆದಿರೋದು. ಇಲ್ಲಿವರೆಗೆ 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ ಯಾವ ರೀತಿ ವೈಟ್ ಕಾಲರ್ ಟೆರರಿಸ್ಟ್ ಕೆಲಸ ಮಾಡ್ತಾ ಇದ್ರು, ಇವ್ರು ಯಾವ ರೀತಿ ಜನರನ್ನ ಸೆಳೀತಾ ಇದ್ರು ಅಂತ ಹೇಳಿ. ಇಲ್ಲಿವರೆಗೂ 3 ಸರ್ಕಾರಿ ನೌಕರರು ಹಾಗೇನೆ 10 ಜನ, ಈ 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇವರೆಲ್ಲ ಎಲ್ಲಿಯವರು? ಅನಂತನಾಗ್ ಅವರು, ಪುಲ್ವಾಮಾದವರು, ಕುಲ್ಗಾಮ್ನವರು. ಈ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಈ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೂವರು ಸರ್ಕಾರಿ ನೌಕರರು ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿರುವುದು. ನಿನ್ನೆಯಿಂದ ನಾವು ಲೆಕ್ಕ ತಗೊಂಡ್ರೆ 200ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್, ಪುಲ್ವಾಮಾ ಈ ಎಲ್ಲ ಭಾಗದಲ್ಲಿ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮ್ಮ ಭದ್ರತಾ ಪಡೆ ಸರ್ವಸನ್ನದ್ಧವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ವಾತಾವರಣ ಸೃಷ್ಟಿಯಾಗಬಹುದು. ಈ ಹಿನ್ನೆಲೆ ಈ ಟೆರರಿಸ್ಟ್ಗಳು ಯಾರ್ಯಾರಿದ್ರು ಅವರ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸ ಕೂಡ ಆಗಿದೆ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅನಂತನಾಗ್, ಪುಲ್ವಾಮಾ, ಕುಲ್ಗಾಮ್ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆದಿರೋದು. ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಶಂಕಿತರನ್ನ ವಶಕ್ಕೆ ಪಡೆದಿರೋದು. ಇಲ್ಲಿವರೆಗೆ 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ ಯಾವ ರೀತಿ ವೈಟ್ ಕಾಲರ್ ಟೆರರಿಸ್ಟ್ ಕೆಲಸ ಮಾಡ್ತಾ ಇದ್ರು, ಇವ್ರು ಯಾವ ರೀತಿ ಜನರನ್ನ ಸೆಳೀತಾ ಇದ್ರು ಅಂತ ಹೇಳಿ. ಇಲ್ಲಿವರೆಗೂ 3 ಸರ್ಕಾರಿ ನೌಕರರು ಹಾಗೇನೆ 10 ಜನ, ಈ 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇವರೆಲ್ಲ ಎಲ್ಲಿಯವರು? ಅನಂತನಾಗ್ ಅವರು, ಪುಲ್ವಾಮಾದವರು, ಕುಲ್ಗಾಮ್ನವರು. ಈ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಈ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಮೂವರು ಸರ್ಕಾರಿ ನೌಕರರು ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿರುವುದು. ನಿನ್ನೆಯಿಂದ ನಾವು ಲೆಕ್ಕ ತಗೊಂಡ್ರೆ 200ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್, ಪುಲ್ವಾಮಾ ಈ ಎಲ್ಲ ಭಾಗದಲ್ಲಿ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ.
ನಮ್ಮ ಭದ್ರತಾ ಪಡೆ ಸರ್ವಸನ್ನದ್ಧವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ವಾತಾವರಣ ಸೃಷ್ಟಿಯಾಗಬಹುದು. ಈ ಹಿನ್ನೆಲೆ ಈ ಟೆರರಿಸ್ಟ್ಗಳು ಯಾರ್ಯಾರಿದ್ರು ಅವರ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸ ಕೂಡ ಆಗಿದೆ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅನಂತನಾಗ್, ಪುಲ್ವಾಮಾ, ಕುಲ್ಗಾಮ್ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆದಿರೋದು. ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಶಂಕಿತರನ್ನ ವಶಕ್ಕೆ ಪಡೆದಿರೋದು. ಇಲ್ಲಿವರೆಗೆ 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ ಯಾವ ರೀತಿ ವೈಟ್ ಕಾಲರ್ ಟೆರರಿಸ್ಟ್ ಕೆಲಸ ಮಾಡ್ತಾ ಇದ್ರು, ಇವ್ರು ಯಾವ ರೀತಿ ಜನರನ್ನ ಸೆಳೀತಾ ಇದ್ರು ಅಂತ ಹೇಳಿ. ಇಲ್ಲಿವರೆಗೂ 3 ಸರ್ಕಾರಿ ನೌಕರರು ಹಾಗೇನೆ 10 ಜನ, ಈ 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇವರೆಲ್ಲ ಎಲ್ಲಿಯವರು? ಅನಂತನಾಗ್ ಅವರು, ಪುಲ್ವಾಮಾದವರು, ಕುಲ್ಗಾಮ್ನವರು. ಈ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಈ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ 3 ಸರ್ಕಾರಿ ನೌಕರರು ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿರುವುದು. ನಿನ್ನೆಯಿಂದ ನಾವು ಲೆಕ್ಕ ತಗೊಂಡ್ರೆ 200ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್, ಪುಲ್ವಾಮಾ ಈ ಎಲ್ಲ ಭಾಗದಲ್ಲಿ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮ್ಮ ಭದ್ರತಾ ಪಡೆ ಸರ್ವಸನ್ನದ್ಧವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ವಾತಾವರಣ ಸೃಷ್ಟಿಯಾಗಬಹುದು. ಈ ಹಿನ್ನೆಲೆ ಈ ಟೆರರಿಸ್ಟ್ಗಳು ಯಾರ್ಯಾರಿದ್ರು ಅವರ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸ ಕೂಡ ಆಗಿದೆ. ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅನಂತನಾಗ್, ಪುಲ್ವಾಮಾ, ಕುಲ್ಗಾಮ್ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆದಿರೋದು. ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಶಂಕಿತರನ್ನ ವಶಕ್ಕೆ ಪಡೆದಿರೋದು. ಇಲ್ಲಿವರೆಗೆ 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಡಿ ಯಾವ ರೀತಿ ವೈಟ್ ಕಾಲರ್ ಟೆರರಿಸ್ಟ್ ಕೆಲಸ ಮಾಡ್ತಾ ಇದ್ರು, ಇವ್ರು ಯಾವ ರೀತಿ ಜನರನ್ನ ಸೆಳೀತಾ ಇದ್ರು ಅಂತ ಹೇಳಿ. ಇಲ್ಲಿವರೆಗೂ 3 ಸರ್ಕಾರಿ ನೌಕರರು ಹಾಗೇನೆ 10 ಜನ, ಈ 3 ಸರ್ಕಾರಿ ನೌಕರರು ಸೇರಿ ಸುಮಾರು 10 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಇವರೆಲ್ಲ ಎಲ್ಲಿಯವರು? ಅನಂತನಾಗ್ ಅವರು, ಪುಲ್ವಾಮಾದವರು, ಕುಲ್ಗಾಮ್ನವರು. ಈ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆ ನಡೆಸಿ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿಯೇ ಈ ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ. 200ಕ್ಕೂ ಹೆಚ್ಚು ಮಂದಿಗೆ ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ 3 ಸರ್ಕಾರಿ ನೌಕರರು ಸೇರಿದಂತೆ 10ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದಿರುವುದು. ನಿನ್ನೆಯಿಂದ ನಾವು ಲೆಕ್ಕ ತಗೊಂಡ್ರೆ 200ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್, ಪುಲ್ವಾಮಾ ಈ ಎಲ್ಲ ಭಾಗದಲ್ಲಿ ಶಂಕಿತರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಮ್ಮ ಭದ್ರತಾ ಪಡೆ ಸರ್ವಸನ್ನದ್ಧವಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ಯುದ್ಧದ ವಾತಾವರಣ ಸೃಷ್ಟಿಯಾಗಬಹುದು. ಈ ಹಿನ್ನೆಲೆ ಈ ಟೆರರಿಸ್ಟ್ಗಳು ಯಾರ್ಯಾರಿದ್ರು ಅವರ ಮನೆ ಮೇಲೆ ದಾಳಿ ಮಾಡುವಂತ ಕೆಲಸ ಕೂಡ ಆಗಿದೆ.